ಹಾಯ್ ಈ ಲಾಗ್ ಶುರು ಮಾಡಕ್ಕೆ ಅನನ್ಯ ಮೇಡಮ್ ಕಾರಣ ನೋಡ್ರಿ. ಮುಂಜಾನೆ ಎದ್ದುಗಳು ಎಕ್ಸಸೈಸ್ ಮಾಡ್ತಾಳಂತ. ಆಕೆ ಎಕ್ಸಸೈಸ್ ಮಾಡಕತ್ತಿದ್ಲ, ನಮ್ಮಿಬ್ರದ್ದು ಇಲ್ಲಿ ಎಕ್ಸಸೈಸ್ ನಿರ್ದಂದು ನೋಡ್ರಿ. ಅಡುಗೆ ಮನೆ ಸೆಟಪ್ ಮಾಡೋದು. ವಿನಯ್ ನಂಗೆ ಬಾಕ್ಸ್ನ ಸಾಮಾನೆಲ್ಲ ತೆಗೆದುಕೊಟ್ರ ನಂಗೆ ಎಷ್ಟಾಗುತ್ತೋ ಅಷ್ಟು ಸಾಮಾನುಗಳನ್ನ ನಾನು ಸೆಟ್ ಮಾಡಿದೆ. ಅದಾದ್ಮೇಲೆ ಅಡುಗೆ ಮನೆಗೆ ಸ್ವಲ್ಪ ಮ್ಯಾಟ್ಸ್ ತರಿಸಿ. ಆ ಮ್ಯಾಟ್ಗಳೇನೋ ಚಲೋ ಅದಪ್ಪ, ಕಿಚನ್ಯಾಗ ಚಲೋ ಕಾಣಕತ್ತಿದ್ವು. ಅದಾದ್ಮೇಲೆ ಇನ್ನೂ ಒಂದು ಮ್ಯಾಟ್ ತರಿಸಿದ್ದೆ ಡೈನಿಂಗ್ ಟೇಬಲ್ ಕೆಳಗೆ ಹಾಕಕ್ಕ ಅಂತ ಹೇಳಿ. ಡೈನಿಂಗ್ ಟೇಬಲ್ ಎಲ್ಲ ಕೆಳಗೆ ಸ್ವಚ್ಛ ಮಾಡಿದ್ನೆ. ಮಾಡಿ ಮ್ಯಾಟ್ ಏನೋ ಹಾಕಿ ನೋಡಿದೆ, ಅದ್ರ ಮ್ಯಾಟ್ ಡೈನಿಂಗ್ ಟೇಬಲ್ಕಿಂತ ಭಾಳ ಸಣ್ಣದಾಯ್ತಾ. ಹಂಗಾಗಿ ಇದನ್ನ ರಿಟರ್ನ್ ಹಾಕಮಂತೆ ಸೈಡಿಗೆ. ಅನನ್ಯಾಗ ಬ್ರೇಕ್ಫಾಸ್ಟ್ ತಿನ್ನಿಸಿ ಆಕಿಗೆ ಸಮರ್ ಕ್ಯಾಂಪಿಗೆ ಕಳಿಸ್ದೆ. ಆಮೇಲೆ ಇಲ್ಲಿ ಮನಿ ಸ್ವಚ್ಛ ಮಾಡಕತ್ತೀನಿ ನೋಡ್ರಿ. ಇದು ಅನನ್ಯನ್ ರೂಮ. ಇದನ್ನ ಸೆಟ್ ಮಾಡಮ್ ಇವತ್ತು ಆಕಿ ಬರೋದ್ರಾಗ ಅನ್ಕೊಂಡಿದ್ದೆ. ಕಬಡಿಗೆ ಕವರ್ ಎಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ತೆಗೆದು ಇದು ಆಕಿಗೆ ಬಟ್ಟೆ ಆರ್ಗನೈಸ್ ಮಾಡೋದು. ಫಸ್ಟ್ ನಾನು ಬಟ್ಟೆ ಸ್ವಲ್ಪ ಜೋಡಿಸ್ಕೊಂಡೆ, ಆಕಿನೂ ಇಟ್ಟಿದ್ದೆ. ಅದನ್ನ ರೆಕಾರ್ಡ್ ಮಾಡಿಲ್ಲ ಅನ್ಕೊಳ್ತೀನಿ ನಾನು. ಅದಾದ್ಮೇಲೆ ನಂಗೆ ಹೊಟ್ಟೆ ಭಾಳ ಹಸಕತ್ತಿತ್ತ. ಫಸ್ಟ್ ಲಂಚ್ ಮಾಡಮ್ ಅಂತ ಹೇಳಿ ಅಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಹಂಗಾಗಿ ಊಟ ಮಾಡಮಂತ ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮಗೆ ಹೊರಗೆ ಒಂದು ಸ್ವಲ್ಪ ಕೆಲಸ ಇದ್ದು. ಏನಪ್ಪಾ ಅಂದ್ರೆ ನಾವು ಚೇಂಜ್ ಮಾಡಿದ್ದು ಇದು ಬೇರೆ ಊರು. ಹಂಗಾಗಿ ಫಸ್ಟ್ ಸರ್ವಿಸ್ ಒಂಟಾರಿಯೋಗಿ ಹೋಗಿ ನಮ್ಮ ಅಡ್ರೆಸ್ಗಳನ್ನ ಚೇಂಜ್ ಮಾಡಿಸ್ತೀವಿ. ಅದಾದ್ಮೇಲೆ ಬ್ಯಾಂಕ್ನಾಗ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಡಾಲರಮ್ಮಾಗ ಹೋದ್ವಿ. ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ತೊಳೆದಿತ್ತು, ತಗೊಂಡು ಅನನ್ಯನ ಪಿಕ್ ಮಾಡಕ್ ಹೋದ್ವಿ. ಅನನ್ಯ ಫುಲ್ ಖುಷಿದ್ಲು, ಹೊಸ ಫ್ರೆಂಡ್ಸ್ ಸಿಕ್ಕಿದ್ರ ತಕ್ಕಿಗೆ. ಆಮೇಲೆ ಆಕಿಗೆ ಹೊಟ್ಟೆ ಹಸಕತ್ತದಂದ್ಲ. ಹಂಗಾಗಿ ಆಕಿಗೆ ಒಂದು ಸ್ವಲ್ಪ ಕಪ್ ಕೇಕ್ ಕೊಡಿಸ್ಕೊಂಡು, ನಾವು ಗ್ರಾಸರಿ ಮಾಡಿರ್ಲಿಲ್ಲ ಈ ವೀಕೆಂಡ್ನಾಗ, ಬರೀ ಶಿಫ್ಟ್ ಮಾಡೋದೇ ಆಗಿತ್ತಲ್ಲ. ಹಂಗಾಗಿ ಗ್ರಾಸರೀಸ್ ತಗೊಳಮು ಅಂತ ಹೇಳಿ ಕಾಸ್ಕೋಗೆ ಹೋದ್ವಿ. ವೀಕ್ ಡೇಸ್ ಆಗಿದ್ರು ಕಾಸ್ಕೋ ಮಾತ್ರ ಫುಲ್ ರಶ್ ಇತ್ತಪ್ಪ. ಹೆಂಗೋ ನಾವು ಗ್ರಾಸರೀಸ್ ತಗೊಂಡು ಮನೆಗೆ ಬಂದ್ವಿ. ಬಾಯ್.